ನಮಸ್ಕಾರ ಸ್ನೇಹಿತರೆ, BSNL, ಜಿಯೋ, ಏರ್ಟೆಲ್ ಅವರಿಗೆ ಸಿಮ್ ಬಳಕೆ ಮಾಡೋರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಹೇಳ್ತೀನಿ ಅದಕ್ಕೆ ಮೊದಲು ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ದೇಶಾದ್ಯಂತ ಇರುವ ಎಲ್ಲ BSNL ಸಿಮ್ ಕಾರ್ಡ್ ಬಳಕೆದಾರರಿಗೆ ಇದೀಗ ಕಂಪನಿ ಬಂಪರ್ ಆಫರ್ ಗಿಫ್ಟ್ ನೀಡಿದೆ ಸ್ನೇಹಿತರೆ. ಹೌದು, 30 ದಿನಗಳ ಉಚಿತ ಕರೆ ಮತ್ತು ಡೇಟಾ ಸೇವೆಯನ್ನು ಉಚಿತವಾಗಿ ನೀಡುತ್ತಿರುವುದು BSNL ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡಿದೆ ಸ್ನೇಹಿತರೆ. ಇದರ ಜೊತೆಗೆ ಸಿಮ್ ಕಾರ್ಡ್ ಬಳಕೆದಾರರಿಗೆ 90 ದಿನಗಳವರೆಗೆ ಅಂದರೆ 90 ದಿನಗಳವರೆಗೆ ರಿಚಾರ್ಜ್ ಇಲ್ಲದೆ ಸಿಮ್ ಕಾರ್ಡನ್ನು ನೀವು ಬಳಸಬಹುದು ಸ್ನೇಹಿತರೆ. ಇದರ ಜೊತೆಗೆ ಸಿಮ್ ಕಾರ್ಡ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ 3 ಹೊಸ ರೂಲ್ಸ್. ಏನಪ್ಪ ಅಂದರೆ BSNL ಗ್ರಾಹಕರ ಉಚಿತ ಡೇಟಾ ಸೇವೆ ಮತ್ತು ಕರೆಗಳನ್ನು ಪಡೆದುಕೊಳ್ಳುವುದು ಹೇಗೆ, ಜಿಯೋ ಏರ್ಟೆಲ್ ಬಳಕೆದಾರರಿಗೆ ಬಂದಿರೋ ಗುಡ್ ನ್ಯೂಸ್ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಲ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಗೆ ನೋಡಿ. BSNL ತನ್ನ ಇತ್ತೀಚಿನ ಪ್ರಚಾರದ ಕೊಡುಗೆಯನ್ನು ವಿಸ್ತರಿಸಿದೆ. ಇದು ಕೇವಲ ₹1ಗೆ 30 ದಿನಗಳ ಮಾನ್ಯತೆಯನ್ನು ಯೋಜನೆ ಒದಗಿಸುತ್ತಿದೆ. ಈ ವಿಶೇಷ ಯೋಜನೆಯು ಅನಿಯಮಿತ ಕರೆ, 2GB ದೈನಂದಿನ ಡೇಟಾ ಮತ್ತು ಉಚಿತ SMS ಅನ್ನು ಒಳಗೊಂಡಿದೆ ಸ್ನೇಹಿತರೆ. ಏನಂದರೆ ಆಗಸ್ಟ್ 31ರಂದು ಇದು ಮುಕ್ತಾಯ ಆಗ್ತಾ ಇದೆ ಸ್ನೇಹಿತರೆ. ಈ ಕೊಡುಗೆಯನ್ನು ಈಗ ಸೆಪ್ಟೆಂಬರ್ 15ರೊಳಗೆ ಅಂದರೆ ಈಗ ಎಕ್ಸ್ಟೆಂಡ್ ಆಗಿದೆ ಸ್ನೇಹಿತರೆ. ಅಂದರೆ ನೀವು ಆಗಸ್ಟ್ನಲ್ಲಿ ಇದು ಮುಕ್ತಾಯವಾಗುತ್ತಿದೆ. ಈ ಯೋಜನೆಯನ್ನು ಆರಂಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಚಾರವಾಗಿ ಪ್ರಾರಂಭಿಸಲಾಯಿತು. ಕನಿಷ್ಠ ವೆಚ್ಚದಲ್ಲಿ ಬಳಕೆದಾರರಿಗೆ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತಿದೆ. ಈ ₹1 ಯೋಜನೆಯು ಹೊಸ BSNL ಬಳಕೆದಾರರಿಗೆ ಮಾತ್ರ ಲಭ್ಯವಿದೆ. ಆಫರ್ ಅವಧಿಯಲ್ಲಿ ಹೊಸ BSNL ಸಿಮ್ ಖರೀದಿಸುವ ಯಾರಾದರೂ 30 ದಿನಗಳ ಯೋಜನೆಗೆ ಅರ್ಹರಾಗಿದ್ದಾರೆ. BSNLನ ಕೊಡುಗೆ ವಿವರಗಳು: ಯೋಜನೆಯ ಅನಿಯಮಿತ ಧ್ವನಿ ಕರೆ ಅಂದರೆ 100 ದಿನ ಉಚಿತ ದೈನಂದಿನ ರಾಷ್ಟ್ರೀಯ SMS ಮತ್ತು 2GB ಡೇಟಾ ದೈನಂದಿನ ಹೈ ಸ್ಪೀಡ್ ಡೇಟಾವನ್ನು ಒದಗಿಸುತ್ತದೆ. BSNL ಸಿಮ್ ಇದು 30 ದಿನಗಳ ಅವಧಿಯನ್ನು ಒಟ್ಟು 6GB ಆಗಿದೆ ಸ್ನೇಹಿತರೆ. ಈ ಕೊಡುಗೆ ಅಸ್ತಿತ್ವದಲ್ಲಿರುವುದು BSNL ಗ್ರಾಹಕರಿಗೆ ಲಭ್ಯವಿಲ್ಲ, ಏಕೆಂದರೆ ಕಂಪನಿಯು ತನ್ನ ಬಳಕೆದಾರರ ನೆಲೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಲಕ್ಷಾಂತರ BSNL ಮತ್ತು VI ಬಳಕೆದಾರರು ನೆಟ್ವರ್ಕ್ಗಳನ್ನು ಬದಲಾಯಿಸುತ್ತಿದ್ದಾರೆ ಎಂದು ಇತ್ತೀಚಿನ ವರದಿ ಪ್ರಕಾರ ಸೂಚಿಸಿದೆ ಸ್ನೇಹಿತರೆ. ಈ ಕುಸಿತಕ್ಕೆ ಪ್ರತಿಕ್ರಿಯೆಯಾಗಿ ಸರ್ಕಾರಿ BSNL ಟೆಲಿಕಾಂ ಕಂಪನಿಯ ಈ ಕೊಡುಗೆಯನ್ನು ಪ್ರಾರಂಭಿಸಿದೆ. BSNL ತನ್ನ RPI 50% ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳ ವೆಚ್ಚವನ್ನು ಹೆಚ್ಚಿಸಲು ಇದನ್ನು ಸಾಧಿಸಲು ಸೂಚನೆಗಳನ್ನು ಸಹ ನೀಡಲಾಗಿದೆ. ಹೆಚ್ಚುವರಿಯಾಗಿ, ಕಂಪನಿಯು ತನ್ನ ನೆಟ್ವರ್ಕ್ ಸಂಪರ್ಕವನ್ನು ಸುಧಾರಿಸಲು ಮತ್ತು ಬಳಕೆದಾರರಿಗೆ ಉತ್ತಮ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಸಾವಿರಾರು ಹೊಸ ಮೊಬೈಲ್ ಟವರ್ಗಳನ್ನು ಸಹ ಸ್ಥಾಪಿಸುತ್ತಿದೆ. ಮಧ್ಯ BSNL ₹200ಗಿಂತ ಕಡಿಮೆ ವೆಚ್ಚದ ಹೊಸ ಯೋಜನೆಯನ್ನು ಸಹ ಪ್ರಾರಂಭಿಸಿದೆ ಮತ್ತು ನಿಮಗೆ ಪ್ರತಿದಿನ 2GB ಡೇಟಾವನ್ನು ನೀಡುತ್ತಿದೆ ಸ್ನೇಹಿತರೆ. BSNL ತನ್ನ ಅಧಿಕೃತ X ಖಾತೆಯಲ್ಲಿ ಸುದ್ದಿಯನ್ನು ಈಗ ಹಂಚಿಕೊಂಡಿದೆ ಮತ್ತು ಈ ಯೋಜನೆಯು ಖಾಸಗಿ ಕಂಪನಿಗಳು ನೀಡುವ ಇದೇ ರೀತಿಯ ಯೋಜನೆಗಳಿಗಿಂತ ಹೆಚ್ಚು ಅನುಗುಣವಾಗಿದೆ ಎಂದು ಹೇಳಲಾಗಿದೆ. ರಿಚಾರ್ಜ್ ಮಾಡದೆ 90 ದಿನಗಳ ನಂತರವೂ ಸಿಮ್ ಆ್ಯಕ್ಟಿವ್ ಆಗಿರುತ್ತದೆ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಆಫರ್ ಲಾಭ ಪಡೆಯುವುದು ಹೇಗೆ ಎಂದು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಭಾರತದಲ್ಲಿ ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ ಖಾಸಗಿ ಕಂಪನಿಗಳು ತಮ್ಮ ಸರ್ಕಾರ ಸ್ವಾಮ್ಯದ BSNLನ ಸೇವೆ ಒದಗಿಸುತ್ತಿವೆ. ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ ವಿವಿಧ ಬೆಲೆಯ ರಿಚಾರ್ಜ್ ಪ್ಲಾನ್ಗಳನ್ನು ನೀಡುತ್ತಿವೆ. ಗ್ರಾಹಕರನ್ನು ಆಕರ್ಷಿಸಲು ಪೈಪೋಟಿ ನಡೆಸುತ್ತಿವೆ. ಕಳೆದ ವರ್ಷ ಜುಲೈನಲ್ಲಿ ಬೆಲೆ ಏರಿಕೆಯಿಂದ ರಿಚಾರ್ಜ್ ದುಬಾರಿಯಾಗಿದ್ದು,
ಮಧ್ಯಸ್ಥಿಕೆ ಅಂದರೆ ಕಂಪನಿಗಳು ವಾಯ್ಸ್ ಮಾತ್ರ ಪ್ಲ್ಯಾನ್ಗಳನ್ನು ಪರಿಚಯಿಸಿವೆ. ಆದರೆ ಎರಡನೇ ಸಿಮ್ ಬಳಸುವವರಿಗೆ ಇದು ದುಬಾರಿಯಾಗಿದೆ. ಹಲವಾರು ವಿವಿಧ ಕಾರಣಗಳಿಗಾಗಿ ಎರಡನೇ ಸಿಮ್ ಬಳಸುತ್ತಿದ್ದಾರೆ. ಮನೆಯಲ್ಲಿ ಒಂದು ಸಿಮ್, ಆಫೀಸ್ನಲ್ಲಿ ಇನ್ನೊಂದು ಸಿಮ್ ಮತ್ತು ಉತ್ತಮ ನೆಟ್ವರ್ಕ್ ಕವರೇಜ್ ಪಡೆಯಲು ಬಳಸುತ್ತಿದ್ದಾರೆ. ಇನ್ನು ಕೆಲವರು ಬ್ಯಾಂಕಿಂಗ್ಗಾಗಿ ಪ್ರತ್ಯೇಕ ಸಿಮ್ ಬಳಸುತ್ತಿದ್ದಾರೆ. ಇದನ್ನು ಸರಿಪಡಿಸಲು ಕಂಪನಿಗಳು ರಿಚಾರ್ಜ್ ಇಲ್ಲದೆಯೇ ಕರೆ ಮತ್ತು SMS ಪಡೆಯಲು ಅವಕಾಶ ನೀಡುತ್ತಿವೆ. 90 ದಿನಗಳವರೆಗೆ ನಿಮ್ಮ ಮೊಬೈಲ್ ಬಳಸದಿದ್ದರೆ ಅದು ನಿಷ್ಕ್ರಿಯಗೊಳ್ಳುತ್ತದೆ. ಇದರಲ್ಲಿ ಕರೆಗಳು, SMS ಡಾಟಾ ಸೇರಿವೆ. ಆದರೆ 90 ದಿನಗಳ ಕೊನೆಯಲ್ಲಿ ನಿಮ್ಮ ಬ್ಯಾಲೆನ್ಸ್ ₹20 ಹೆಚ್ಚಿದ್ದರೆ ಕಂಪನಿಗಳು ₹20 ಕಡಿತಗೊಳಿಸಿ ನಿಮ್ಮ ಬಳಕೆಯಾಗದ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸುತ್ತವೆ. ನಿಮ್ಮ ಬ್ಯಾಲೆನ್ಸ್ ₹20 ಕಡಿಮೆಯಾಗುವವರೆಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತದೆ. ನಂತರ ನಿಮ್ಮ ಸಂಖ್ಯೆ ನಿಷ್ಕ್ರಿಯಗೊಳ್ಳುತ್ತದೆ. ನಿಮ್ಮ ಸಂಖ್ಯೆ ನಿಷ್ಕ್ರಿಯಗೊಂಡರೆ ₹20 ಪಾವತಿಸಿ ಅದನ್ನು ಮತ್ತೆ ಆಕ್ಟಿವೇಟ್ ಮಾಡಲು ನಿಮಗೆ 15 ದಿನಗಳ ಕಾಲಾವಕಾಶವಿದೆ ಸ್ನೇಹಿತರೆ. ಈ ಅವಧಿಯೊಳಗೆ ನೀವು ಪಾವತಿಸದಿದ್ದರೆ ನಿಮ್ಮ ಸಂಖ್ಯೆ ಶಾಶ್ವತವಾಗಿ ಸ್ಥಗಿತಗೊಳ್ಳುತ್ತದೆ ಸ್ನೇಹಿತರೆ. ಈ ನೀತಿ ಎಲ್ಲ ದೂರಸಂಪರ್ಕ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಸಿಮ್ ಕಾರ್ಡ್ ಕೇವಲ ಪ್ಲಾಸ್ಟಿಕ್ ತುಂಡುಗಳಿಗಿಂತ ಹೆಚ್ಚಿನದು. ಇದು ನಿಮ್ಮ ಗುರುತಿಗೆ ಡಿಜಿಟಲ್ ಕೀಲಿಯಾಗಿದೆ ಮತ್ತು ವಿವಿಧ ಹಣಕಾಸು ಮತ್ತು ವೈಯಕ್ತಿಕ ಸೇವೆಗಳಿಗೆ ಪ್ರವೇಶದ್ವಾರವಾಗಿದೆ. 1 ಶತಕೋಟಿಗೂ ಹೆಚ್ಚು ಮೊಬೈಲ್ ಚಂದಾದಾರರನ್ನು ಹೊಂದಿರುವ ದೇಶದಲ್ಲಿ ಈ ಅಗತ್ಯ ಸಾಧನದ ದುರುಪಯೋಗವನ್ನು ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಚೌಕಟ್ಟನ್ನು ಸ್ಥಾಪಿಸಿದೆ. 9 ಸಿಮ್ ಕಾರ್ಡ್ಗಳನ್ನು ಹೊಂದಿರುವ ಕಾನೂನು ಮಿತಿ ವ್ಯಾಪಕವಾಗಿ ತಿಳಿದಿದ್ದರೂ ಈ ಮಿತಿಯನ್ನು ಮೀರುವುದು ಮೂಲಕ ಕಾರಣಗಳು ಮತ್ತು ವಿವರವಾದ ಪರಿಣಾಮಗಳನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಸ್ನೇಹಿತರೆ. ಈ ಲೇಖನವು ವಂಚನೆಯನ್ನು ಎದುರಿಸಲು ಜಾರಿಯಲ್ಲಿರುವ ಸೂಕ್ಷ್ಮ ಅಪಾಯಗಳು ಮತ್ತು ದೃಢವಾದ ಸರ್ಕಾರಿ ಕಾರ್ಯವಿಧಾನಗಳನ್ನು ಪರಿಶೀಲಿಸುತ್ತವೆ. ಸಿಮ್ ಕಾರ್ಡ್ಗಳ ಬಗ್ಗೆ ಕಾನೂನು ಚೌಕಟ್ಟನ್ನು ಅರ್ಥಮಾಡಿಕೊಳ್ಳುವುದು ದೂರಸಂಪರ್ಕ ಇಲಾಖೆ ದೂರಸಂಪರ್ಕ ಗ್ರಾಹಕರ ರಕ್ಷಣೆ ಮತ್ತು ವಾಣಿಜ್ಯ ಸಂವಹನ ನಿಯಮಗಳು ಸ್ನೇಹಿತರೆ 2018 ರಲ್ಲಿ ಸ್ಪಷ್ಟ ನೀತಿಯನ್ನು ನಿಗದಿಪಡಿಸಿದೆ. ಈ ನಿಯಂತ್ರಣವು ಡಿಜಿಟಲ್ ಸಂವಹನ ಆಯೋಗದ ಮಾರ್ಗಸೂಚಿಗಳೊಂದಿಗೆ ಒಬ್ಬ ವ್ಯಕ್ತಿಯು ಗರಿಷ್ಠ 9 ಸಿಮ್ ಕಾರ್ಡ್ಗಳನ್ನು ಹೊಂದಲು ಅನುಮತಿ ಇದೆ ಎಂದು ಷರತ್ತು ವಿಧಿಸುತ್ತವೆ. ಈ ಮಿತಿ ಅನಿಯಂತ್ರಿತವಲ್ಲ. ಇದು ವಂಚನೆಯ ಚಟುವಟಿಕೆಗಳನ್ನು ನಿಗ್ರಹಿಸಲು ಒಂದು ಕಾರ್ಯತಂತ್ರದ ಕ್ರಮವಾಗಿದೆ ಸ್ನೇಹಿತರೆ. ಹಣಕಾಸಿನ ವಂಚನೆ ವಂಚನೆಗಳಿಂದ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲು ನಕಲಿ ಬ್ಯಾಂಕ್ ಖಾತೆಗಳು ಅಥವಾ ಡಿಜಿಟಲ್ ವ್ಯಾಲೆಟ್ ರಚಿಸಲು ಬಹು-ಸಿಮ್ಗಳನ್ನು ಬಳಸುವುದು. ಭಯೋತ್ಪಾದನೆ ಮತ್ತು ರಾಷ್ಟ್ರವಿರೋಧಿ ಚಟುವಟಿಕೆಗಳು ಅಪರಾಧಿಗಳು ಮತ್ತು ಭಯೋತ್ಪಾದಕ ಸಂಘಟನೆಗಳು ತಮ್ಮ ಕಾರ್ಯಾಚರಣೆಗಳನ್ನು ಯೋಜಿಸಲು ಮತ್ತು ಕಾರ್ಯಗತಗೊಳಿಸಲು ಪರಿಶೀಲಿಸದ ಅಥವಾ ವಂಚನೆಯಿಂದ ಪಡೆದ ಸಿಮ್ಗಳನ್ನು ಹೆಚ್ಚಾಗಿ ಬಳಸುತ್ತವೆ. ಇದರಿಂದಾಗಿ ಅವುಗಳನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ. ಸ್ಪ್ಯಾಮ್ ಮತ್ತು ಅನಪೇಕ್ಷಿತ ಸಂವಹನ ಸ್ಪ್ಯಾಮ್ ಕರೆಗಳು, ಪಠ್ಯ ಸಂದೇಶಗಳು ಮತ್ತು ಫಿಶಿಂಗ್ ಲಿಂಕ್ಗಳ ಮೂಲಕ ವ್ಯಕ್ತಿಗಳನ್ನು ವಂಚಿಸಲು ಬಹುಸಂಖ್ಯೆಗಳು ದುರುಪಯೋಗ. ಪ್ರತಿಯೊಂದು ಸಿಮ್ ಕಾರ್ಡ್ ನೇರವಾಗಿ ವ್ಯಕ್ತಿಯ ಆಧಾರ್, ಪ್ಯಾನ್ ಕಾರ್ಡ್ ಅಥವಾ ಇತರ ಅಧಿಕೃತ ಐಡಿಗೆ ಲಿಂಕ್ ಆಗಿದ್ದು ಆ ಸಂಖ್ಯೆಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳ ಮಾಲೀಕರನ್ನು ಕಾನೂನುಬದ್ಧವಾಗಿ ಹೊಣೆಗಾರರನ್ನಾಗಿ ಮಾಡುತ್ತವೆ ಸ್ನೇಹಿತರೆ. ರಾಜಿ ಮಾಡಿಕೊಂಡ ಗುರುತಿನ ಸ್ಪಷ್ಟ ಅಪಾಯಗಳು ನಿಮ್ಮ ಅರಿವಿಲ್ಲದೆ ನಿಮ್ಮ ಹೆಸರಿನ ಸಿಮ್ ಕಾರ್ಡ್ ನೋಂದಾಯಿಸಲ್ಪಟ್ಟಾಗ ಅದು ಗಂಭೀರ ಪರಿಣಾಮಗಳನ್ನು ಬೀರುವ ಗುರುತಿನ ಕಳ್ಳತನದ ಒಂದು ರೂಪವಾಗಿದೆ. ಅಪರಾಧಿಗಳು ಸಾಮಾನ್ಯವಾಗಿ ದುರ್ಬಲ ಭದ್ರತಾ ಅಭ್ಯಾಸಗಳನ್ನು ಹೊಂದಿರುವ ವ್ಯಕ್ತಿಗಳು ಅಥವಾ ತಮ್ಮ ಗುರುತಿನ ಚೀಟಿಗಳನ್ನು ಅಜಾಗರೂಕತೆಯಿಂದ ಹಂಚಿಕೊಂಡವರ ಗುರಿಯಾಗುತ್ತಾರೆ. ಅಪಾಯಗಳು ಕೇವಲ ಸೈದ್ಧಾಂತಿಕವಲ್ಲ, ಅವು ನೈಜ ಪ್ರಪಂಚದ ಕಾನೂನು ಮತ್ತು ಆರ್ಥಿಕ ದಂಡಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ. ಕಾನೂನುಬದ್ಧ ಅಪರಾಧ ನಿಮಗೆ ನೋಂದಾಯಿಸಲಾದ ಸಿಮ್ ಕಾರ್ಡ್ ಅಪರಾಧಕ್ಕಾಗಿ ಬಳಸಿದರೆ ಕಾನೂನು ಜಾರಿ ಸಂಸ್ಥೆಗಳು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬಹುದು ಸ್ನೇಹಿತರೆ. ನೀವು ಅಪರಾಧದಲ್ಲಿ ಭಾಗಿಯಾಗಿಲ್ಲ ಮತ್ತು ನಿಮ್ಮ ಗುರುತನ್ನು ಕದ್ದಿದ್ದಾರೆ ಎಂದು ಸಾಬೀತುಪಡಿಸುವ ಹೊರೆ ನಿಮ್ಮ ಮೇಲಿರುತ್ತದೆ. ಆರ್ಥಿಕ ಹಾನಿ ವಂಚನೆ ನಿಮ್ಮ ಸಿಮ್ಮನ್ನು ಬ್ಯಾಂಕ್ ಖಾತೆಯನ್ನು ತೆರೆಯಲು, ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಅಥವಾ
ಮೋಸದ ವಹಿವಾಟುಗಳನ್ನು ನಡೆಸಲು ಬಳಸುವುದು. ಈ ಸಾಲಗಳು ಅಥವಾ ಹಣಕಾಸಿನ ನಷ್ಟಗಳಿಗೆ ನಿಮ್ಮನ್ನು ಹೊಣೆಗಾರನಾಗಿ ಮಾಡಬಹುದು. ಇದು ಹಾನಿಗೊಳಗಾದ ಕ್ರೆಡಿಟ್ ಸ್ಕೋರ್ ಮತ್ತು ಗವರ್ನರ್ ಕಾನೂನು ಶುಲ್ಕಗಳಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಏನೆಂದರೆ ನಂಬಿಕೆ ಮತ್ತು ಖ್ಯಾತಿಯ ನಷ್ಟ. ರಾಜಿ ಮಾಡಿಕೊಂಡ ಗುರುತನ್ನು ಕಳೆದುಕೊಳ್ಳುವುದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಖ್ಯಾತಿಯ ಮೇಲೂ ಪರಿಣಾಮ ಬೀರಬಹುದು. ವಿಶೇಷವಾಗಿ ವಂಚನೆಯ ಚಟುವಟಿಕೆಗಳು ಸಾರ್ವಜನಿಕರಾದರೆ. ಉತ್ತಮ ಸಂಚಾರ ಸಾಥಿ ಪೋರ್ಟಲ್ನಲ್ಲಿ ವಿವರವಾದ ನೋಟ್. ಸಂಚಾರ ಪೋರ್ಟಲ್ ನಾಗರಿಕರು ತಮ್ಮ ಡಿಜಿಟಲ್ ಗುರುತನ್ನು ನಿರ್ಣಯಿಸಲು ಅಧಿಕಾರ ನೀಡುವ ಸರ್ಕಾರದ ಪ್ರಾಥಮಿಕ ಸಾಧನವಾಗಿದೆ. ಈ ಪೋರ್ಟಲ್ ಕೇವಲ ಪ್ರೇಕ್ಷಕವಲ್ಲ, ಇದು ಸಿಮ್ ಕಾರ್ಡ್ ಮಾಲೀಕತ್ವವನ್ನು ನಿರ್ವಹಿಸಲು ಒಂದು ಸಮಗ್ರ ವೇದಿಕೆಯಾಗಿದೆ. ಪ್ರಕ್ರಿಯೆಯು ಸರಳ ಆದರೆ ಶಕ್ತಿಯುತವಾಗಿದೆ. ಸ್ನೇಹಿತರೆ, ಪೋರ್ಟಲ್ ಮುಖಪುಟದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ನಿಮ್ಮ ಸಂಖ್ಯೆಗೆ ಕಳುಹಿಸಲಾದ OTP ಯನ್ನು ದೃಢೀಕರಿಸಿ, ನಿಮ್ಮ ID ಪ್ರೂಫ್ ವಿರುದ್ಧ ನೀಡಲಾದ ಎಲ್ಲ ಮೊಬೈಲ್ ಸಂಖ್ಯೆಗಳ ಪಟ್ಟಿಯನ್ನು ಪೋರ್ಟಲ್ ಪ್ರದರ್ಶಿಸುತ್ತದೆ. ಇದರಲ್ಲಿ ನೀವು ಮರೆತಿರಬಹುದಾದ ಅಥವಾ ವಂಚನೆಯಿಂದ ನೋಂದಾಯಿಸಲಾದ ಸಂಖ್ಯೆಗಳು ಸೇರಿವೆ. ನಿಮಗೆ ಪರಿಚಯವಿಲ್ಲದ ಯಾವುದೇ ಸಂಖ್ಯೆಗೆ ನೀವು ಅದನ್ನು ನನ್ನ ಸಂಖ್ಯೆ ಅಲ್ಲ ಎಂದು ಗುರುತಿಸಬಹುದು. ನೀವು ಒಂದು ಸಂಖ್ಯೆಯನ್ನು ವರದಿ ಮಾಡಿದ ನಂತರ ದೂರ ಸಂಪರ್ಕ ಇಲಾಖೆ ವ್ಯವಸ್ಥೆಯು ಟೆಲಿಕಾಂ ಆಪರೇಟರ್ ನೊಂದಿಗೆ ಸಂಖ್ಯೆಯನ್ನು ಪರಿಶೀಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ಆ ಸಂಖ್ಯೆ ನಿಮ್ಮ ಬಳಿ ಇಲ್ಲ ಅಥವಾ ಬಳಕೆಯಲ್ಲಿಲ್ಲ ಎಂದು ಪರಿಶೀಲಿಸಿದ ನಂತರ DOT ತಕ್ಷಣವೇ ಸಿಮ್ ಕಾರ್ಡನ್ನು ನಿರ್ಬಂಧಿಸಲು ಮತ್ತು ಸಂಪರ್ಕ ಕಡಿತಗೊಳಿಸಲು ಸೇವಾ ಪೂರೈಕೆದಾರರಿಗೆ ನಿರ್ದೇಶನ ನೀಡುತ್ತದೆ. ಸ್ನೇಹಿತರೆ, ಸಂಚಾರಿ ಸಾಥ್ ಪೋರ್ಟಲ್ ನಂತರ ಅಮೂಲ್ಯ ಸೇವೆಗಳನ್ನು ಸಹ ಒದಗಿಸುತ್ತದೆ. ಸ್ನೇಹಿತರೆ, ಏನೆಂದರೆ ಕಳೆದುಹೋದ ಅಥವಾ ಕದ್ದ ಮೊಬೈಲನ್ನು ನಿರ್ಬಂಧಿಸುವ ಮತ್ತು ಖರೀದಿಸುವ ಮೊದಲು ಬಳಸಿದ ಸಾಧನದ ಸತ್ಯಾಂಶವನ್ನು ಪರಿಶೀಲಿಸುವ ಸಾಮರ್ಥ್ಯ. ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ಹೆಸರಿನಲ್ಲಿ 9ಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಹೊಂದಿರುವುದು ಆಗಿದೆ. ಸ್ನೇಹಿತರೆ, ಇನ್ನು ಏರ್ಟೆಲ್, ಜಿಯೋ, ವೊಡಾಫೋನ್, ಕೊನೆ ನಿಮಗೆ ಒಬ್ಬರಿಗೆ 9 ಸಿಮ್ಗಳು ಮಾತ್ರ ಲಭ್ಯ. ಸ್ನೇಹಿತರೆ, ಅದಕ್ಕೋಸ್ಕರ ಏನೆಂದರೆ BSNL, ಜಿಯೋ, ಏರ್ಟೆಲ್ ಈ ಸಿಮ್ಗಳಿಗೆ ಈ ಥರ ಬಂದಿರುವ ಇದೀಗ ಅಪ್ಡೇಟ್. ಸ್ನೇಹಿತರೆ, ಮತ್ತು ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ಇದೀಗ ಬಂದಿರುವ BSNL, ಜಿಯೋ, ಏರ್ಟೆಲ್ ಸಿಮ್ಗಳಿಗೆ ಅಪ್ಡೇಟ್. ಥ್ಯಾಂಕ್ ಯು.